ಇದೇ ಪ್ರಕರಣದಲ್ಲಿ ಕಳೆದ ಜೂನ್ 11ರಂದು ಪೊಲೀಸರು ವಶಕ್ಕೆ ಪಡೆದಿದ್ರು ಪವಿತ್ರ ಗೌಡರನ್ನು. ಡಿಸೆಂಬರ್ 13ಕ್ಕೆ ಬೇಲ್ ಮೇಲೆ ಹೊರಗಡೆ ಬಂದಿದ್ರು. ಈಗ ಇದೇ ಪ್ರಕರಣದಲ್ಲಿ ಬೇಲ್ ರದ್ದಾಗಿ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಕೊಲೆ ಆರೋಪಿ ಪವಿತ್ರ ಗೌಡ ಮತ್ತೆ ಅರೆಸ್ಟ್. ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಅರೆಸ್ಟ್ ಪ್ರಕ್ರಿಯೆಯನ್ನ ಮುಗಿಸಿ ಕೋರ್ಟಿಗೆ ಹಾಜರುಪಡಿಸಲಾಗಿದೆ. ಎಲ್ಲ 7 ಆರೋಪಿಗಳನ್ನ ಒಟ್ಟಿಗೆ ಕೋರ್ಟಿಗೆ ಹಾಜರುಪಡಿಸೋದಕ್ಕೆ ಪೊಲೀಸರು ತೀರ್ಮಾನಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಪ್ರಕರಣದ A1 ಆರೋಪಿ ಅರೆಸ್ಟ್. ಪ್ರಕರಣದ A14 14ನೇ ಆರೋಪಿ ಪ್ರದೋಷ್ ಕೂಡ ಅರೆಸ್ಟ್ ಆಗಿದ್ದಾರೆ. ಪವಿತ್ರ ಗೌಡ ಮನೆಯಿಂದ ಲೈವ್ ದೃಶ್ಯ ಇದು. ಪವಿತ್ರ ಗೌಡ ಮನೆಯ ಒಳಗಡೆ ಪೊಲೀಸರು ಎಂಟ್ರಿ ಕೊಡ್ತಾ ಇರೋ ದೃಶ್ಯ ಇದು. ಲೇಡಿ ಪೊಲೀಸ್ ಕೂಡ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪವಿತ್ರ ಗೌಡ ಮನೆ ಎಂಟ್ರಿ ಕೊಡ್ತಾ ಇದ್ದಾರೆ ಪೊಲೀಸರು. ಪವಿತ್ರ ಗೌಡ ಮನೆಯಿಂದ ಲೈವ್ ದೃಶ್ಯ. ಮನೆ ಒಳಗಡೆ ಹೋದ್ರು. ಕ್ಲೋಸ್ ಇತ್ತು ಡೋರ್. ಡೋರ್ ಓಪನ್ ಆಗಿದೆ. ಪೊಲೀಸರು ಮನೆ ಒಳಗಡೆ ಹೋಗಿದ್ದಾರೆ. ಡೋರ್ ಕ್ಲೋಸ್. ಪವಿತ್ರ ಗೌಡ ಅರೆಸ್ಟ್. ಪವಿತ್ರ ಗೌಡ ಪ್ರಕರಣದ A1 ಆರೋಪಿ ಅರೆಸ್ಟ್. ಪೊಲೀಸರು ರಾಜರಾಜೇಶ್ವರಿ ನಗರದ ಪವಿತ್ರ ಗೌಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆ ಒಳಗಡೆ ಇದ್ದಾರೆ. ಈಗ ಇಲ್ಲಿಂದಲೇ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಲಾಗತ್ತೆ. ಪವಿತ್ರ ಗೌಡ ಮನೆಯ ಒಳಗಡೆ ಪೊಲೀಸರು ಹೋಗಿದ್ದಾರೆ. ಲೇಡಿ ಪೊಲೀಸ್ ಕೂಡ ಇದ್ದಾರೆ. ಮನೆ ಒಳಗಡೆ ಹೋಗಿದ್ದಾರೆ. ಬೆಳಿಗ್ಗೆನೆ ಪವಿತ್ರ ಗೌಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ವಾಪಸ್ ಮನೆಗೆ ಬಂದಿದ್ರು. ಸುಪ್ರೀಂ ಕೋರ್ಟ್ನ ಆದೇಶ ಹೊರಗಡೆ ಬರ್ತಾ ಇದ್ದಂತೆ ಪೊಲೀಸರು ಹೈ ಅಲರ್ಟ್ ಆಗಿದ್ರು. ಎಲ್ಲ ಆರೋಪಿಗಳ ಮನೆ ಹತ್ರ ಸ್ಥಳೀಯ ಪೊಲೀಸರಿದ್ರು. ಪವಿತ್ರ ಗೌಡ ಮನೆ ಹತ್ರನೂ ಮಫ್ತಿಯಲ್ಲಿದ್ರು ಪೊಲೀಸರು. ಮತ್ತೆಲ್ಲೋ ಹೊರಡೋದಕ್ಕೆ ರೆಡಿ ಆದ್ರಂತೆ ತಡೆದಿದ್ದಾರೆ ಪೊಲೀಸರು. ಯಾವ್ಯಾವ ಆರೋಪಿಗಳು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಇರಬೇಕು ಅಂತ. ಪವಿತ್ರ ಗೌಡ ಬೆಳಗ್ಗಿನಿಂದಲೂ ಮನೆಯಲ್ಲೇ ಇದ್ರು. ಈಗ ಅರೆಸ್ಟ್ಗೆ ಅಂತ ಪೊಲೀಸರು ಬಂದಿದ್ದಾರೆ. ಪವಿತ್ರ ಗೌಡ ಮನೆ ಒಳಗಡೆ ಇದ್ದಾರೆ. ಲೈವ್ ದೃಶ್ಯ ಈಗ ನೀವು ನೋಡ್ತಾ ಇರೋದು. ಪ್ರಕರಣದ A1 ಆರೋಪಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ. ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ವಿಡಿಯೋಗಳನ್ನ ಕಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಯಿತು. ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಬಂದು ಚಿತ್ರಹಿಂಸೆ ಕೊಡಲಾಯಿತು. ಹಲ್ಲೆ ಮಾತ್ರ ಅಲ್ಲ, ಕರೆಂಟ್ ಶಾಕ್ ಕೂಡ ಹೊಡೆಸಿದ್ರು. ಅವರ ಶವ ಮಾರನೇ ದಿನ ರಾಜಕಾಲುವೆ ಬಳಿ ಪತ್ತೆ ಆಗಿತ್ತು. ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಈಗ ಅರೆಸ್ಟ್. ರಾಜರಾಜೇಶ್ವರಿ ನಗರದ ಅವರ ಮನೆಯಿಂದ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಾರೆ. ಸಾಕಷ್ಟು ಪ್ರಯತ್ನ ಪಟ್ರು ಪವಿತ್ರ ಗೌಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.